ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊಸರು ಇದೆಯಾ? ಹಾಗಾದರೆ ಮೊಸರು ಬಜ್ಜಿನ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ಒಂದು ಆನಿಯನ್ ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಈ ಥರ ಗಟ್ಟಿ ಮೊಸರು ಇದೆ ನೋಡಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಬನ್ನಿ. ಜೀರಿಗೆ, ಸಾಸಿವೆ ಮತ್ತು ಆನಿಯನ್ ಮತ್ತು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಪರೋಟ ಜೊತೆ ಇದನ್ನು ಹಾಕ್ಕೊಂಡು ತೋರಿಸಿದ್ದೀನಿ. ಸೊ ಹಾಗಾಗಿ ಇದು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಪರೋಟ, ಚಪಾತಿ, ರೈಸ್ ಜೊತೆ ಕೂಡ ತಿನ್ಬೋದು. ಇದು ಕಾಂಬಿನೇಷನ್ ಆಗಿ ಸಖತ್ತಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಅರಿಶಿಣ, ಮಸಾಲೆ, ಖಾರ ಕೂಡ ಹಾಕ್ಕೊಳ್ಬೇಕು. ಇವಾಗ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ನಾರ್ಮಲ್ ಮೊಸರಿಗಿಂತ ಈ ಥರ ಒಗ್ಗರಣೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿ ಬರುತ್ತೆ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಆಗ್ತಾಯಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನ ತಣ್ಣಗಾಗಕ್ಕಿಟ್ಟು ಇವಾಗ ಬನ್ನಿ ಶೇಂಗಾ ಮತ್ತು ಪುಟಾಣಿನ ಮಿಕ್ಸಿಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಈ ಥರ ತರೆಯಾಗಿ ರುಬ್ಕೊಂಡು ಇವಾಗ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಒಂದು 2 ಅಥವಾ 3 ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ತಣ್ಣಗಾಗಿರುತ್ತೆ ಇವಾಗ. ಸೊ ಅದಕ್ಕೆ ನೋಡಿ ಈ ಥರ ಕಲಿಸ್ಕೊಂಡ್ಬಿಟ್ಟು ನೋಡಿ ಮುಟ್ಟಿ ಸ್ವಲ್ಪ ಗರಮ್ ಇದ್ದಾಗ ಮೊಸರನ್ನ ಹಾಕಬಾರ್ದು, ಯಾಕಂದರೆ ಒಡೆಯುತ್ತೆ. ಸೊ ಅದಕ್ಕೆ ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಮೊಸರು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇದು ನಾರ್ಮಲ್ ಮಜ್ಜಿಗೆ ಸಾಂಬಾರಲ್ಲ ಇದು. ನೋಡಿ ಯಾವ ಥರ ಬಂದಿದೆ. ನಾರ್ಮಲ್ ಪರೋಟ, ಮೆಂತೆ ಪರೋಟ, ಯಾವುದಾದ್ರೂ ಪರೋಟ ಜೊತೆ ಕಾಂಬಿನೇಷನ್ ತಿನ್ಬೋದು. ನಾನಿದು ಮಸಾಲ ಪರೋಟ ಮಾಡ್ಕೊಂಡಿದ್ದೆ, ಅದ್ರ ಜೊತೆ ತಿಂತಾಯಿದ್ದೀನಿ ನೋಡಿ. ಸಖತ್ತಾಗಿತ್ತು ಟೇಸ್ಟ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.